ಒಂಟಿಯಾಗಿ ಇಲ್ಲಿ ಬಂದು ಕೂತಿದ್ದೇನಲ್ಲ, ಏನಿರ್ಬೋದು ಸಮಾಚಾರ? ಅಂತ ನಮ್ಮ ಪರಮೇಶ್ ಅಲ್ವಾ? ಯಾಕೆ ಒಂಟಿಯಾಗಿ ಈ ಥರ ಕೂತಿದ್ದಾನೆ? ಪರಮೇಶ್ ಯಾಕೆ ಈ ಥರ ಸಮಾಚಾರ? ನನ್ನ ತಂದೆನ ವಯಸ್ಸಾಗಿದ್ದಾರೆ ಅಂತ ಹೇಳಿ ಹಾಸ್ಪಿಟಲ್ ಸೇರಿಸಿದ್ರೆ ಡಾಕ್ಟ್ರು ಚಿಕಿತ್ಸೆ ಮಾಡಿ 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 ಫಲಕರ ಆಗದೆ ಕಡೆಗೆ ತೀರ ಹೋದ್ರು. ಮನೇಲಿರೋ ದುಡ್ಡೆಲ್ಲ ಖಾಲಿ ಆಯ್ತು, ಪೆಟ್ಟಿಗೆಗಿರೋ ಚಿನ್ನು ಎಲ್ಲ ಖಾಲಿ ಆಯ್ತು, ಬಿಡಿಗಾಸು ಇಲ್ಲ. ಕಡೆಗೂ ನಮ್ ತಂದೆ ಕಳ್ಕೊಂಡ್ಬಿಟ್ಟೆ ತಿನ್ನೋಣ, ಭಯಪಡ್ಬೇಡ. ಇಷ್ಟಕ್ಕೆಲ್ಲ ಯೋಚನೆ ಮಾಡಿರತ್ತೇನ? ಭಗವಂತ ಕೊಟ್ಟಿರೋದು ಕಷ್ಟ ಸುಖ ಎರಡು ಒಂದೇ ಸಮಯ ತಗೋಬೇಕು. ಇವತ್ತೇನೋ ಕಷ್ಟ ಬಂದೈತೆ ಅಂತ ಹೇಳಿ ನೀನ್ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ ಕಷ್ಟ ಬಗೆಹರಿಯಲ್ಲ. ನಾವು ಮುಂದೆ ಆಗು ಹೋಗುಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. ನೀನ್ ಈ ತರ ಯೋಚನೆ ಮಾಡ್ಕೊಂಡು ಇಲ್ಲಿ ಕೂತ್ಕೊಂಡ್ರೆ ನಿನ್ನ ಕಷ್ಟ ಬಗೆಹರಿತದ? ಯಾರು ಹೇಳ್ತಾರೆ ನಿಂಗೆ ಈ ತರ ಎಲ್ಲ ಯೋಚನೆ ಮಾಡ್ಬಿಟ್ಟು? ಏನ್ ಹೇಳು, ನಿನ್ ಸಮಸ್ಯೆ ಅದೇನು ಹೇಳು? ಏನ್ ಮಾಡ್ಲಿ, ಆ ದೇವ್ರು ನನಗೆ ಒಳ್ಳೆ ಅದೃಷ್ಟನೇ ಕೊಟ್ಟಿಲ್ಲ, ಬರೀ ದುರದೃಷ್ಟನೇ. ನಾನು ಇಲ್ಲಿ ಬದುಕಲ್ಲ ಸೀರಣ, ನಾನು ಇಲ್ಲಿ ಬದುಕಲ್ಲ. ನಾನೆಲ್ಲ ಹೋದ್ರು ಗಿರನ ಬೈನ ನೋಡ್ಕೊಂತೀನಿ. ನೀನ್ ಎಷ್ಟೊಂದು ಅಸಹಾಯಕ ಮಾಡ್ಬೇಡಪ್ಪ ನೀನು. ನಾವೆಲ್ಲ ಇಲ್ವಾ? ನೀನ್ಯಾಕೆ ಅದೇ ಅಷ್ಟೊಂದು ಯೋಚನೆ ಮಾಡ್ತೀಯ? ಇವಾಗ ಏನದು ನಿನ್ ಸಮಸ್ಯೆ ಹೇಳು, ನಾನು ಹೇಳ್ತೀನಿ. ಸಮಸ್ಯೆ ಏನಂದ್ರೆ ನನ್ಗೊಬ್ಬೇ ಒಬ್ಬ ಮಗ ಇದ್ದಾನೆ. ಅವನ್ನ ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸ್ಬೇಕಂತ ಹೇಳಿ ನನ್ನ ಹೆಂಡ್ರು ಒಂದೇ ಹಠ ಹಿಡಿದಿದ್ದಾಳೆ. ನನ್ನ ಹತ್ರ ಬಿಡುಗಾಸಿಲ್ಲ. ಇರೋ ದುಡ್ಡೆಲ್ಲ ನಮ್ಮ ಅಪ್ಪನಿಗೆ ಸುರಿದು ನಮ್ಮ ಅಪ್ಪನೂ ಕಳ್ಕೊಂಡೆ, ಮನೆಗಿರೋ ದುಡ್ಡು ಕಳ್ಕೊಂಡೆ, ಚಿನ್ನನೂ ಕಳ್ಕೊಂಡೆ. ನನ್ನ ಹತ್ರ ಒಂದು ಬಿಡುಗಾಸಿಲ್ಲ ಚಿನ್ನ, ಬಿಡುಗಾಸಿಲ್ಲ. ಬಿಡು, ಅದಕ್ಕೆಲ್ಲ ಯೋಚನೆ ಮಾಡ್ಬಾರ್ದು. ಇವಾಗ ನೀನು ಮನಸ್ಸಾಗಿ ಇದೆಯಲ್ಲ ತೇಡಾಕ್ ಬಿಡೋ ಯೋಚನೆ, ಗೊತ್ತಾಯ್ತಾ? ಆಮೇಲೆ ನಿನ್ ಮಗನ ಅದೇನೋ ಪ್ರೈವೇಟ್ ಸ್ಕೂಲ್ ಸೇರಿಸ್ಬೇಕು ಅನ್ನೋದು ಅದನ್ನು ತೆಗೆದಾಕು. ನಾನು ಹೇಳೋದು ಒಂದು ಮಾತು ಕೇಳು, ನಿನಗೆ ಒಳ್ಳೇದಾಗ್ತದೆ. ಅದ್ ಯಾವ ರೀತಿ ಅಣ್ಣ? ಅದ್ ಬಿಡಿಸಿ ಹೇಳಿ ಸ್ವಲ್ಪ. ಬಿಡ್ಸೋದಲ್ಲಪ್ಪ, ಇವಾಗ ಹಣ ಹೋಯ್ತು, ಅಪ್ಪ ಹೋಯ್ತು, ಒಡವೆ ಹೋಯ್ತು, ಬಿಟ್ಬಿಡು. ಹೋಗಿರೋದು ಮತ್ತೆ ಬರಲ್ಲ. ಇವಾಗ ಮುಂದೆ ಹರಿದೋಗೈತೆ ನೀರು, ಇನ್ನು ಕರೀತದ ಇಲ್ಲ, ಬಿಟ್ಬಿಡ್ಬೇಕು. ಮುಂದೆ ಬರ್ತೈತಲ್ಲ ಆ ಹೊಸ ನೀರು ನಾವು ನೋಡ್ಬೇಕು, ಅದ್ರ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕು. ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಡ. ಇವಾಗ ನಿನ್ನ ಮಗನ ಭವಿಷ್ಯ ರೂಪಿಸೋದು ನೋಡ್ಬೇಕು. ಅದೇನಂತ ವಿವರವಾಗಿ ಹೇಳೋಣ ಚಿನ್ನ. ವಿವರವಾಗಿ ಏನಿಲ್ಲ, ನೀನ್ ಇವಾಗ ಪ್ರೈವೇಟ್ ಸ್ಕೂಲ್ನಾಗ ಏನೋ ಸೇರಿಸಿ ಅಂತ ನಿಮ್ಮ ಹೆಸರು ಆಟ ಇಡ್ತಿದಾರೆ ಅಂತ ಹೇಳ್ತಾ ಇದೀಯ. ಅದ್ರ ಬಗ್ಗೆ ಬಿಟ್ಬಿಡು. ಯಾರೇನಾರ ಅಲ್ಲಿ ಯಾರೋ ಅಂತಾರೆ, ಯಾರೋ ಮಾಡ್ತಾರೆ, ಅವ್ರೇನೋ ಐತೆ ನಡ್ಕೊಂತಾರೆ. ನಮ್ಗೆ ಆತರ ಇರ್ಬೇಕಲ್ಲ, ನಾವು ಮಿಡ್ಲ್ ಕ್ಲಾಸ್ ಅವರು ನಮ್ಮ ಮಟ್ಟಿಗೆ ನಾವು ಯೋಚನೆ ಮಾಡ್ಬೇಕು. ಯಾರೋ ಅದಕ್ಕೆ ಸೇರಿಸ್ತಾರೆ, ಇದಕ್ಕೆ ಸೇರಿಸ್ತಾರೆ, ಅದಕ್ಕೆ ಹೋಗ್ತಾರೆ, ನನ್ನ ಮಗನ ಅದಕ್ಕೆ ಸೇರಿಸ್ಬೇಕು. ಯಾಕೆ ಬೇಕು ನಮ್ಗೆ ಈ ಹುಚ್ಚಾಟ? ನಮ್ ಸಂಪಾದನೆ ಎಷ್ಟೈತೆ ಆ ಸಂಪಾದನೆ ನೋಡ್ಕೊಂಡು ನಾವು ನಮ್ಮ ಮಕ್ಕಳ ಭವಿಷ್ಯ ರೂಪ ಮಾಡ್ಬೇಕು. ಯಾರೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ರಿ ಆಸ್ತಿ ಐತ್ರ ಕಾಲ್ ಚಾಚಬೇಕು. ಜಾಸ್ತಿ ಚಾಚಿದ್ರೆ ಏನಾಗ್ತೈತೆ ಹೇಳೋ, ನೆಲಕ್ಕೆ ಬೀಳ್ತಲ್ಲ. ಅದಕ್ಕೆ ನೀನೇನು ಮಾಡಬೇಡ, ನಾಳೆನೇ ಹೋಗ್ಬಿಟ್ಟು ನಿನ್ನ ಮಗನ್ನ ಸರ್ಕಾರಿ ಶಾಲೆಗೆ ಸೇರಿಸು. ಇಷ್ಟೇ ಅಲ್ಲ, ಸರ್ಕಾರಿ ಶಾಲೆಗೆ ಸೇರಿಸಿದ್ರೆ ನೋಡು, ಫೀಸ್ ಕಟ್ಟಂಗಿಲ್ಲ, ಬಟ್ಟೆ ತರಂಗಿಲ್ಲ, ಪುಸ್ತಕ ತರಂಗಿಲ್ಲ. ಆಮೇಲೆ ನಿನಗೆ ಸರ್ಕಾರದಿಂದ ಬರ್ತಕ್ಕಂಥ ಸ್ಕಾಲರ್ಶಿಪ್ಪು ಏನೇ ಇರಲಿ, ನಿನಗೆ ಎಲ್ಲ ಸೌಲಭ್ಯಗಳು ದೊರಕ್ತವೆ. ನೀನೊಂದು ರೂಪಾಯಿ ಖರ್ಚು ಮಾಡಂಗಿಲ್ಲಲ್ಲ. ನಿನ್ನ ಮಗ ಓದ್ತಾನೆ, ಇಲ್ಲಿ ದುಡ್ಡು ಖರ್ಚಾಗಲ್ಲ, ನಿನ್ನ ಮಗನ ಭವಿಷ್ಯ ರೂಪಿಸ್ತಾವ. ಇಷ್ಟೆಲ್ಲಪ್ಪ. ಇನ್ನೊಂದು ಹೇಳ್ತೀನಿ ಕೇಳು, ನಮ್ಮ ಸರಿಯನ್ನ ಶಿಶುರನ್ನ ಇದ್ರಲ್ಲ, ಅವರು ಎಲ್ಲಿ ಓದಿದ್ ಗೊತ್ತಾ? ಸರ್ಕಾರಿ ಶಾಲೆ ಒಳಗೆ.
ಆಮೇಲೆ ಎಷ್ಟೋ ಜನ ಇವಾಗ ರಾಷ್ಟ್ರೀಯ ನಾಯಕರುಗಳು ಇವಾಗ ಅಷ್ಟೇ ಬೇಡ, ನಮ್ಮ ದೇವೇಗೌಡರು ಪ್ರಧಾನಮಂತ್ರಿ ಅದ್ರಪ್ಪ, ಪ್ರಧಾನಮಂತ್ರಿ ದೇಶ ಮಣ್ಣಿ ಮಗ ಅನ್ಸ್ಕೊಂಡ್ರು. ಅವರೆಲ್ಲ ಓದಿದ್ದಲ್ಲಿ ಸರ್ಕಾರಿ ಸ್ಕೂಲ್ನಾಗೇನೆ. ನಾವು ಯಾರೋ ಏನೋ ಮಾಡ್ತಾರೆ, ಯಾರೋ ಮಾಡ್ತಾರೆ, ನಾವು ಯಾವತ್ತೂ ನಮ್ಮ ಯಾರು ಇರ್ತಾರ ಅವ್ರನ್ನ ನೋಡಿ ನಾವು ಯೋಚನೆ ಮಾಡ್ಬಾರ್ದು. ನಮ್ಮಿಂದ ಕೆಳಗಿರ್ತಾರಲ್ಲ ಅವನ್ನ ನೋಡಿ ಯೋಚನೆ ಮಾಡಬೇಕು. ಓ ಅವ್ನು ಕೆಳಗಿದ ನಾನು ಮೇಲೆ ಇದ್ದೀನಪ್ಪ, ನಾವು ಮೇಲಿದ ಅಷ್ಟೇ ಸಂತೋಷ. ನಮ್ಮ ಮೇಲೆ ಇರೋ ನೋಡಿ ನಾವು ಸಂಕೋಚ ಪಡೋದು ಬೇಕಿಲ್ಲ. ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ಇವಾಗ ನಮ್ಮ ಮಟ್ಟದಿಂದ ಕೆಳಗಿದ ಅವ್ರು ನೋಡಿ ನಾವು ಸಂತೋಷ ಪಡಬೇಕು. ಮೇಲಿರೋ ನೋಡಿ ನಾವು ಅಸೂಯೆ ಪಡೋದು ಬೇಡ, ಅವ್ರಂತೆ ಆಗ್ಬೇಕು ಅನ್ನೋದು ಬೇಡ. ಆ ಭಗವಂತ ನಮ್ಗೆ ಅದೃಷ್ಟ ಇದ್ರೆ ಇರ್ತೈತೆ, ಇಲ್ಲ ಅಂದಿಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನೀನು ಮೊದಲ ಕೆಲಸ ಮಾಡು, ಸರ್ಕಾರಿ ಶಾಲೆ ಸೇರಿಸು ನಿನ್ನ ಮಗನ. ಅವನ ಭವಿಷ್ಯ ರೂಪಿಸ್ತಾನೆ ಆಗ್ತೈತೆ. ನನ್ನ ಹೆಂಡತಿ ಹಂಗೆ ಅಲ್ಲಿ ಹಿಂಗೆ ಬಿಟ್ಟಾಕ ಹೋಗ್ಬಿಟ್ಟೆ. ಇವಾಗ ಒಂದು ಎರಡು ಮಾತಾಡ್ತಾರೆ, ನಾಳೆ ಬೆಳಗ್ಗೆ ಅವಸರ ಮಾಡ್ತಾರೆ. ಮಗನ ಭವಿಷ್ಯ ಅದೃಷ್ಟ. ಏನಣ್ಣ, ದೇವ್ರಂಗೆ ಬಂದು ನನ್ನ ಕಷ್ಟನ ಪರಿಹಾರ ಮಾಡ್ಬಿಟ್ಟೆ. ನಾನು ಪ್ರೈವೇಟ್ ಸ್ಕೂಲಲ್ಲಿ ನನ್ನ ಮಗನ್ನ ಓದಿಸಿ ಬೆಳೆಸಿ ನಾನು ಎಷ್ಟೋ ಆಸೆ ಇಟ್ಕೊಂಡಿದ್ದೆ. ಈಗ ನಮ್ಮಪ್ಪ ಸತ್ತಿರೋದ್ರಿಂದ ಇರೋ ಹಣ ಎಲ್ಲ ಕಳ್ಕೊಂಡು ನಾನು ಓದಿಸೋ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ನೀನು ಬಂದು ಸರ್ಕಾರಿ ಶಾಲೆಯಲ್ಲಿ ಓದಿಸೋ ಅಂತ ಹೇಳಿದ್ದಲ್ಲ, ನನಗೆ ತುಂಬ ಧೈರ್ಯ ಬಂತು. ನೀನು ಹೇಳ್ತಾ ಇರೋದು ನೋಡಿದ್ರೆ ಬಟ್ಟೆ ಕೊಡ್ಬೋದು, ಅನ್ನ ಹಾಕ್ಬೋದು, ಪುಸ್ತಕ ಕೊಡಿಸ್ಬೋದು. ಇದೆಲ್ಲ ಅನುಕೂಲ ಇರಬೇಕಾದ್ರೆ ನಾನು ನನ್ನ ಮಗನ್ನ ಸರ್ಕಾರಿ ಶಾಲೆಯಲ್ಲೇ ಓದಿಸಿನಿ ಸೀನಣ್ಣ, ಸರ್ಕಾರಿ ಶಾಲೆಯಲ್ಲೇ ಓದಿಸಿನಿ ಸೀನಣ್ಣ. ಅಷ್ಟು ಮಾಡಪ್ಪ, ಅವ ನಿನಗೆ ಗೊತ್ತಾಗ್ತೈತೆ. ಸರಿನಾ? ನೋಡಪ್ಪ, ಮಾತಿಗೆ ಬದಲಾಯಿಸ್ಬೇಡ. ಆಯ್ತು, ನೀವು ಸರ್ಕಾರಿ ಶಾಲೆ ಸೇರಿಸ ನಾನು ಮಾತು ಕೊಟ್ಬಿಟ್ಟು. ಆಯ್ತು ಸೀನಣ್ಣ, ನಾನು ಇವತ್ತು ನಿನಗೆ ಮಾತು ಕೊಡ್ತಾ ಇದ್ದೀನಿ. ನನ್ನ ಮಗನ್ನ ಸರ್ಕಾರಿ ಶಾಲೆಯಲ್ಲೇ ಸೇರಿಸ್ತೀನಿ ಸೀನಣ್ಣ. ನಡಿ. ಓಕೆ ಓಕೆ, ನಡಿ, ಮನೆಗೆ ಹೋಗಿ ನನ್ನ ಮಗನ ಕರ್ಕೊಂಡ್ಬಂದು ಆ ಶಾಲೆಗೆ ಸೇರಿಸ್ತೀನಿ ಸೀನಣ್ಣ. ಏನೋ ನನ್ನ ಮಾತು ಅಷ್ಟು ಬೆಲೆ ಕೊಟ್ಟಲ್ಲಪ್ಪ, ನನಗೆ ಅಷ್ಟೇ ಸಂತೋಷ. ಸರಿ, ನಾನು ಹಂಗೆ ಹೋಗ್ತೀನಿ, ಹಂಗೆ ಗಾಡಿ ಹೋಗಿ ನೀನು ಅದನ್ನ ಡ್ರಾಪ್ ಮಾಡಿ ಹೋಗ್ತೀಪ್ಪ. ಆಯ್ತು ಸೀನಣ್ಣ. ತೇಜು, ಪಾಪ ನೀನು ಶಾಲೆಗೆ ಸೇರಿಸ್ತೀನಿ. ತೇಜು, ನೀನನ್ನ ಸರ್ಕಾರಿ ಶಾಲೆಯಲ್ಲಿ ಓದಿಸ್ತೀನಿ. ನೀನು ಚೆನ್ನಾಗಿ ಓದಿ ವಿದ್ಯಾವಂತ ಆಗ್ತೀಯಪ್ಪ. ಮಗನ್ನ ಗೌರ್ಮೆಂಟ್ ಶಾಲೆಯಲ್ಲಿ ಸೇರಿಸ್ಬೇಕಂತೇಳಿ ನಿಮ್ಮ ಶಾಲೆ ಕರ್ಕೊಂಡು ಬಂದಿದ್ವಿ. ನಮ್ಮ ಹತ್ರ ಹಣ ಇಲ್ಲ, ಆಸ್ತಿ ಇಲ್ಲ. ಸರ್ಕಾರಿ ಶಾಲೆಯಲ್ಲಿ ಈ ಸರ್ಕಾರಿ ಶಾಲೆಗೆ ಕರ್ಕೊಂಡು ಬಂದಿದ್ವಿ. ದಯವಿಟ್ಟು ಸೇರಿಸ್ಕೊಳ್ಳಿ. ಯಾಕಂದ್ರೆ ಪ್ರೈವೇಟ್ ಶಾಲೆಯಲ್ಲಿ ಓದ್ಸಕ್ಕೆ ನನಗೆ ಶಕ್ತಿ ಇಲ್ಲ ಮೇಡಮ್. ಹಣ ಇಲ್ಲ, ಆಸ್ತಿ ಇಲ್ಲ, ಅಂತಸ್ತಿ ಇಲ್ಲ. ದಯವಿಟ್ಟು ನನ್ನ ಮಗನ್ನ ಓದಿ ವಿದ್ಯಾಭ್ಯಾಸ ನೋಡಿ ಮೇಡಮ್ ಅವರೇ, ಇವತ್ತಿಂದ ನಮ್ಮ ಮಗು ಅಲ್ಲ ನಿಮ್ಮ ಮಗು ಅಂತ ಈ ಶಾಲೆಯಲ್ಲಿ ಬಿಡ್ತಾ ಇದ್ದೀನಿ. ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನನ್ನ ಮಗನಿಗೆ ನಿಮ್ಮ ಮಗುದು ಟಿ.ಸಿನೂ ಮತ್ತು ಆಧಾರ್ ಕಾರ್ಡ್ ತೊಗೊಂಬನ್ನಿ, ಅಡ್ಮಿಷನ್ ಮಾಡಿಸ್ಕೋತೀವಿ ನಾವು. ಸರಿ ಮೇಡಮ್, ತುಂಬ ಒಂದು ಒಳ್ಳೆ ಉಪಕಾರ ಮಾಡಿದಂಗಾಯ್ತು. ಸರಿ ಮೇಡಮ್ ಅವರೇ, ತುಂಬ ಒಳ್ಳೆ ಉಪಕಾರ ಮಾಡಿದ್ವಿ. ನಾನು ಟಿ.ಸಿನೂ ಆಧಾರ್ ಕಾರ್ಡ್ ತಂದು ನನ್ನ ಮಗನ್ನೇ ಇಲ್ಲಿ ಸೇರಿಸ್ಬಿಟ್ಟು ಹೋಗ್ತೀನಿ. ಓಕೆ.
ಏನಪ್ಪ ಏನ್ ಈ ಕಡೆ ಬರ್ತಾ ಇದ್ದೀರಾ? ಮಾಸ್ಟ್ರೆ, ಹಾ ನಿಮ್ ಶಾಲೆಯಲ್ಲಿ ನನ್ನ ಮಗನ ಓದ್ಸಕ್ಕಂತೆ ಟಿ ಸಿ ತಗೊಂಡೋಗ್ತಾ ಇದ್ದೀನಿ ಓ ಅಂದ್ರೆ ಅಡ್ಮಿಷನ್ ಸರ್. ಹಾ ನನ್ನ ಮಗನ ಓದ್ಸಕ್ಕೆ ಅಡ್ಮಿಷನ್ ಫಾರಂ ತಗೊಂಡ್ಬಂದಿ ಸರ್. ಅಂದ್ರೆ ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಮಾಡ್ತಾ ಇದ್ದೀರಾ? ನಿಮ್ ಶಾಲೆಯಲ್ಲಿ ಅಡ್ಮಿಷನ್ ಮಾಡ್ತೇನೆ ಸರ್. ಬಹಳ ಒಳ್ಳೆ ಕೆಲಸ ಮಾಡಿದೀರ. ಸರ್ಕಾರಿ ಶಾಲೆಗಳಲ್ಲಿ ಬೆಳಿಬೇಕಂದ್ರೆ ನಿಮ್ಮಂತವ್ರು ಮನಸ್ಸು ಮಾಡ್ಬೇಕು, ಪೋಷಕರು ಮನಸ್ಸು ಮಾಡಿದ್ರೆ ಸರ್ಕಾರಿ ಶಾಲೆಗಳು ಉಳಿತವೆ. ಈಗ ಜನಕ್ಕೆ ಏನಾಗಿದೆ ಅಂತಂದ್ರೆ ಬರೀ ಕಾನ್ವೆಂಟ್ಗಳು ಖಾಸಗೀಕರಣ ಆ ಸಂಸ್ಥೆಗಳಲ್ಲಿ ಓದಿಸ್ಬೇಕಂತ ಒಂದು ಏನಪ್ಪಾ ಅಂದ್ರೆ ಹುಚ್ಚು. ಆ ಖಾಸಗಿ ಶಾಲೆಗಳಲ್ಲಿ ಬರೀ ಸ್ಟ್ಯಾಂಡರ್ಡ್ ಆಗಿರ್ತಾರೆ ಹೊರತು ತಲೆಯಲ್ಲಿ ಏನಿರಲ್ಲ ಮಕ್ಕಳಿಗೆ. ಸರ್ಕಾರಿ ಶಾಲೆಗಳಿರ್ತಕ್ಕಂಥವರು ಟ್ರೈನಿಂಗ್ ಆಗಿರ್ತಕ್ಕಂಥ ಟೀಚರ್ಸ್ ಇರ್ತಾರೆ. ಸರ್ಕಾರದಿಂದ ಸರ್ಕಾರಿ ಶಾಲೆಗಳಿಗೆ ಬಹಳಷ್ಟು ಸವಲತ್ತುಗಳು ಸಿಗ್ತದೆ. ಬುಕ್ಸ್ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಶೂ ಕೊಡ್ತೀವಿ, ಅದ್ರ ಜೊತೆಗೆ ಮಧ್ಯಾಹ್ನದ ಊಟದಲ್ಲಿ ದಿನಕ್ಕೆ ಒಂದು ಮೊಟ್ಟೆ ಕೊಡ್ತೀವಿ, ಒಂದ್ ದಿವಸ ಮೊಟ್ಟೆ ಕೊಡ್ತೀವಿ, ಒಂದ್ ದಿವಸ ಬಾಳೆಹಣ್ಣು ಕೊಡ್ತೀವಿ. ಇಷ್ಟೆಲ್ಲ ಸವಲತ್ತುಗಳು ಸಿಗ್ತದೆ. ಮತ್ತೆ ಅದೇ ಶೈಕ್ಷಣಿಕವಾಗಿ ತಗೊಂಡ್ರೆ ಶೈಕ್ಷಣಿಕದಿಂದ ಟೂರ್ ಎಲ್ಲ ಮಾಡ್ತೀವಿ, ಪ್ರವಾಸ ಕಳಿಸಿ ಹುಡುಗರಿಗೆಲ್ಲ. ನೀವು ಖಾಸಗಿ ಶಾಲೆಗಳಿಗೆ ಹೋದಾಗ ಎಲ್ಲ ಕೂಡ ನೀವು ಕೈಯಿಂದನೇ ಹಾಕ್ಬೇಕು. ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸುವಂತ ಮನಸ್ಸು ನಿಮ್ ತರ ಮನಸ್ಸು ಮಾಡ್ಬೇಕು. ಆಗ್ಲೇ ಸರ್ಕಾರ ಶಾಲೆಗಳು ಒಂದು ಹೆಸರಿಗೆ ಬರ್ತದೆ. ಈಗ ಎಷ್ಟೋ ಶಾಲೆಗಳು ಕೂಡ ಮುಚ್ಚೋ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತಂದ್ರೆ ಆ ಶಾಲೆಗಳಿಗೆ ಮಕ್ಕಳು ಕಳಿಸೋದಕ್ಕೆ ಪೋಷಕರು ಸ್ಟ್ಯಾಂಡರ್ಡ್ ಪಕ್ಕದ ಮನೆಯವನು ಕಾನ್ವೆಂಟ್ಸ್ಗೆ ಹೋಗ್ತಾನೆ, ನನ್ನ ಮಗನು ಸರ್ಕಾರಿ ಶಾಲೆಗೆ ಹೋಗೋದಾ? ಓಹೋ ಹೋಗಲ್ಲ. ಕಷ್ಟಪಟ್ಟು ಸಾಲ ಸೋಲ ಮಾಡಿ ಅವನಿಗೆ ಖಾಸಗಿ ಶಾಲೆಗೆ ಕಳಿಸ್ಬೇಕು, ಕಾನ್ವೆಂಟ್ಗೆ ಕಳಿಸ್ಬೇಕು. ನೀವು ಒಂದು ಆಲೋಚನೆ ಮಾಡ್ಕೊಳ್ಳಿ, ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಹುಡುಗ ನೀವ್ ಎಲ್ಲಿ ಬಿಟ್ಟು ಬಂದ್ರು ಕೂಡ ಮನೆಗೆ ಬರ್ತಾನೆ. ಕಾನ್ವೆಂಟ್ ಹುಡುಗ ಅವ್ನ್ ಪುಸ್ತಕ ಬದನೆಕಾಯಿ ಪುಸ್ತಕ ಬಿಟ್ರೆ ಬೇರೆ ಏನು ಇರಲ್ಲ. ನೀವು ನೋಡ್ರಿ ಇಡೀ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥವ್ರು ಎಷ್ಟು ಆಕ್ಟಿವ್ ಆಗಿರ್ತಾರೆ ಹುಡುಗರು ಅಂತ. ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಇರ್ತಾರೆ, ಓದೋದ್ರಲ್ಲೂ ಮುಂದೆ ಇರ್ತಾರೆ. ನೀವು ಬೇಕಾದ್ರೆ ಬೆಂಗಳೂರಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಮೆಣಸಿನಕಾಯಿ ಬಿಟ್ಟು ಬಂದ್ಬಿಟ್ರೆ ಅವ್ನು ಹುಡುಗ ಪಟ ಅಂತ ಹುಡುಗ್ಬಿಟ್ಟು ಬರ್ಬಿಟ್ಟು ಬಸ್ ಹತ್ಕೊಂಡು ಬೇಕಾದ್ರೆ ಶಿಲ್ಗಿಟ್ಟು ಬರ್ತಾನೆ. ಆದ್ರೆ ಕಾನ್ವೆಂಟ್ಸ್ ಹತ್ಕೊಂಡು ಕುತ್ಕೊಂಡು ನಮ್ಮ ಅಪ್ಪ ಇಲ್ಲ ಅಂತ ಅಲ್ಲೇ ಹೇಳಿ ಹೋಗ್ತಾನೆ. ಅಷ್ಟು ನಾಲೆಡ್ಜ್ ಸರ್ಕಾರಿ ಶಾಲೆಯಲ್ಲಿ ಬರುತ್ತೆ. ಇದನ್ನ ಪೋಷಕರು ಆಲೋಚನೆ ಮಾಡ್ಬೇಕು. ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ ಮಾಸ್ಟ್ರೆ. ನನಗೂ ಈ ಪ್ಲಾನ್ ನನಗೆ ಒಳ್ಳಿಲಿಲ್ಲ, ನನಗೆ ಐಡಿಯಾ ಬಂದಿಲ್ಲ. ನಮ್ಮ ಸ್ನೇಹಿತ ಶೀನಣ್ಣ ಹೇಳ್ದ, ನಾನು ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸ್ಬಿಡ್ತಾ ಇದ್ದೆ. ಈ ಒಂದು ಸಲಹೆ ಕೊಟ್ಟಿದ್ದಕ್ಕೆ ನನಗೂ ಧೈರ್ಯ ಬಂತು. ನಾನು ಕೂಡ ನನ್ನ ಮಗನ್ನ ನಿಮ್ ಶಾಲೆಗೆ ಸೇರಿಸ್ಬೇಕಂತ ಹೇಳಿ ಬರ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ನಿನ್ನ ಮಗ ಈಗ ಬಂದಿದ್ರಲ್ಲ, ನಮ್ಮ ಶಾಲೆ ಓದಿದಾದ್ಮೇಲೆ ನಮ್ಮ ಶಾಲೆ ಬಿಟ್ಟು ಏನು ನಮ್ಮ ಶಾಲೆ ಇದೆಯಲ್ಲ ಆ ಶಾಲೆಯಲ್ಲಿ ಓದಿದಾದ್ಮೇಲೆ ನಿನ್ನ ಮಗನ ಬಗ್ಗೆ ನಿನಗೆ ಅರ್ಥ ಆಗುತ್ತೆ. ಈಗ ನಿನ್ ಮಗ ಹೇಗಿದ್ದಾನೆ ಅಂತ ನೋಡ್ರಿ. ನಮ್ಮ ಶಾಲೆ ಕಂಪ್ಲೀಟ್ ಆಗಿ ಇಲ್ಲಿಂದ ಬೇರೆ ಶಾಲೆಗೆ ಹೋಗ್ತಾನಲ್ಲ, ಕಾಲೇಜ್ಗೆ ಹೋಗ್ತಾನಲ್ಲ, ಆವಾಗ ನೋಡಿ ನಿನ್ ಮಗ ಹೆಂಗಿರ್ತಾನೆ ಅಂತ. ಈಗ ಮತ್ತೆ ನಿಮ್ ಕಾಲೇಜಲ್ಲಿ ನಿಮ್ಗೆ ಹೆಸರು ತರ್ತಾನೆ. ನಮ್ಮ ಶಾಲೆಯಿಂದನೇ ಶುರುವಾಗುತ್ತೆ ಅದು. ಅಷ್ಟು ನಾಲೆಡ್ಜ್ ಅನ್ನ ನಮ್ಮ ಶಾಲೆಗೆ ಶಿಕ್ಷಕರು ಕೊಡ್ತಾರೆ. ತುಂಬಾ ಒಳ್ಳೆ ಕೆಲಸ ಮಾಡಿ. ನೀವಲ್ದಾನೆ ನಿಮ್ಮ ಸುತ್ತಮುತ್ತ ನಿಮ್ಮ ಸ್ನೇಹಿತರಿಗೂ ಅಕ್ಕಪಕ್ಕ ಮನೆಯಲ್ಲಿ ಕೂಡ ಹೇಳಿ ಸರ್ಕಾರದ ಶಾಲೆಗಳಲ್ಲಿ ಸೇರಿಸಿ ನಿಮ್ಮ ಮಕ್ಕಳನ್ನ ಅಂತ. ಆಯ್ತು ಮಾಸ್ಟ್ರೆ, ನೀವು ಹೇಳಿದಂತೆ ನನ್ನ ಮಗನ ಅಲ್ಲೇ ಓದಿ ಬೆಳೆಸ್ತೀನಿ. ಇನ್ಮೇಲೆ ನನ್ನ ಮಗು ಅಲ್ಲ ನಿಮ್ಮ ಮಗು ಅಂತ ನೋಡ್ಕೊಂಡು ಒಳ್ಳೆ ವಿದ್ಯಾವಂತರು ಮಾಡಿ ಮಾಸ್ಟ್ರೆ. ಖಂಡಿತ ಮಾಡ್ತೀವಿ, ನೀವೇನು ಯೋಚನೆ ಮಾಡಬೇಡಿ. ಆಯ್ತು ಮಾಸ್ಟ್ರೆ, ನಾನು ಬರ್ತೀನಿ. Where the neon glows, every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. Roll that echoes through the alleys at night. Soulful samples lift the darkness to light.